ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯು ಕನ್ನಡ ಸವಿನುಡಿಯೋ. ಅಣ್ಣ ಅವ್ರು ಹೇಳಿದ ಈ ಹಾಡನ್ನ ನಾವ್ ಯಾರಾದ್ರೂ ಮರೆಯೋದಕ್ಕಾಗತ್ತಾ? ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ, ಏಪ್ರಿಲ್ 24 ಅಂದ್ರೆ ಈ ವಾರ ತೆರೆ ಕಾಣೋ ಸಿನಿಮಾಗಳ ವಿವರಗಳನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಏನ್ ವಿಶೇಷ ಏಪ್ರಿಲ್ 24 ಅಂದ್ರೆ? ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬದ ದಿನ. ಆ ಪ್ರಯುಕ್ತ ಹಲವಾರು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ. ಜೊತೆಗೆ ಕ್ರಿಕೆಟ್ ದೇವರು ಅಂತ ನಾವೇನ್ ಅನ್ಕೋತೀವಿ, ಸಚಿನ್ ತೆಂಡೂಲ್ಕರ್ ಅವ್ರ ಹುಟ್ಟದ ಹಬ್ಬನು ಏಪ್ರಿಲ್ 24ಕ್ಕೆ. ನೋಡೋಣ ಯಾವ ಯಾವ ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದಾವೆ ಏಪ್ರಿಲ್ 24ಕ್ಕೆ ಅನ್ನೋ ವಿಷಯವನ್ನ ತಗೊಂಡು ಬರ್ತಾ ಇದ್ದೀನಿ. ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕನ ನಮಸ್ಕಾರಗಳು. ರಿಯಲ್ ಮರ್ಕೆರ ಸಹಯೋಗದೊಂದಿಗೆ ಕಾಕ ಜೊತೆ ಈ ವಾರದ ಸಿನಿಮಾ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. FMC ಪ್ರೆಸೆಂಟ್ಸ್ ಮೂವಿ ಪ್ರಿವ್ಯೂ ವಿತ್ ಕಾಕ ಇನ್ ಅಸೋಸಿಯೇಷನ್ ವಿತ್ ರಿಯಲ್ ಮರ್ಕೆರ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಬನ್ನಿ ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದೀವಿ ಅಂತ ನೋಡೋದಾದ್ರೆ, ಕನ್ನಡದಲ್ಲಿ 6 ಸಿನಿಮಾಗಳು, ಹಿಂದಿಯಲ್ಲಿ 5, ತೆಲುಗುನಲ್ಲಿ 6, ತಮಿಳಲ್ಲಿ 5, ಮಲಯಾಳಂನಲ್ಲಿ 4, ಇಂಗ್ಲಿಷಲ್ಲಿ 2, ಒಟ್ಟು 29 ಸಿನಿಮಾಗಳು ಈ ವಾರ ಅಂದ್ರೆ ಏಪ್ರಿಲ್ 24ಕ್ಕೆ ತೆರೆ ಕಾಣ್ತಾ ಇದಾವೆ. ಒಂದೊಂದಾಗಿ ಯಾವ ಸಿನಿಮಾ ಅಂತ ನಾವು ನೋಡೋದಾದ್ರೆ, ನೋಡಿ, ಕನ್ನಡದಲ್ಲಿ ನಾನು ಹೇಳಿದೆ 6 ಸಿನಿಮಾಗಳು ಅಂತ, ಅದನ್ನ 4+2 ಅಂತ ಮಾಡ್ಕೊಳ್ಳಿ. 2 ಅಂದ್ರೆ ಮರು ಬಿಡುಗಡೆ ಆಗ್ತಾ ಇರುವಂತ ಸಿನಿಮಾಗಳು ಯಾವ್ಯಾವ್ದು ಅಂತ ಒಂದೊಂದಾಗಿ ನೋಡೋದಾದ್ರೆ, ಮೊದಲನೇದಾಗಿ ಪುನೀತ ನಿವಾಸ ಅಂತ. ಪುನೀತ ನಿವಾಸ ಏನಿದು? ಪುನೀತ್ ರಾಜ್ಕುಮಾರ್ ಅವ್ರ ಹೆಸರು ಇದೆಯಲ್ಲ ಅಂತ ನೀವ್ ಅನ್ಕೋಬಹುದು. ಹೌದು, ಅದು ಉದ್ದೇಶಪೂರ್ವಕವಾಗಿ ಈ ಸಿನಿಮಾವನ್ನು ಮಾಡಿದ್ದಾರೆ. ಏನ್ ವಿಷಯ ಅಂದ್ರೆ, ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಈ ಪುನೀತ ನಿವಾಸ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ನಟ ಪುನೀತ್ ರಾಜ್ಕುಮಾರ್ ಈಗ ನಮ್ ಜೊತೆಗಿಲ್ಲ, ಆದ್ರೂ ಅವರು ಅಭಿಮಾನಿಗಳ ಮನದಲ್ಲಿ ಯಾವತ್ತೂ ನಿಂತೇ ಇರ್ತಾರೆ. ಒಂದಲ್ಲ ಒಂದು ರೂಪದಿಂದ ನಮ್ಮೆಲ್ಲರನ್ನ ಅವರು ಬಿಟ್ಟು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಆಳವಾಗಿ ನಮ್ಮೆಲ್ಲರ ಮನದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಬೇರೂರಿದ್ದಾರೆ. ಇದೊಂದು ಸಿನಿಮಾ ರಂಗಕ್ಕೆ ಸಂಬಂಧಿಸಿದ ಕತೆ. ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿಯೊಬ್ಬ ಅನಾಥ ಹುಡುಗ. ಕಟ್ಟಡ ಕೂಲಿ ಕೆಲಸ ಮಾಡಿಕೊಂಡು ಇರುವಂತ ಆತ ತನ್ನ ಮಾಲೀಕನ ಮನೆ ಮಾರಾಟ ಮಾಡಿಸ್ಕೊಡ್ತಾನೆ. ಆಗ ಮಾಲೀಕ ಒಂದಿಷ್ಟು ಹಣ ಕೊಡ್ತಾನೆ. ಆ ಹಣದಲ್ಲಿ ಒಂದು ಮನೆಯನ್ನ ನಿರ್ಮಿಸಿ ಅದಕ್ಕೆ ಆತ ಪುನೀತ್ ನಿವಾಸ ಅಂತ ಹೆಸರಿಡ್ತಾನೆ. ಒಂದ್ ವಿಶೇಷ ಏನಂದ್ರೆ, ಅವನಿಗೆ ಗೃಹ ಪ್ರವೇಶ ಮಾಡಿದಾಗ ಪುನೀತ್ ರಾಜ್ಕುಮಾರ್ ಅವರೇ ಕಂಡಂತಾಗತ್ತೆ. ಅದು ಹೇಗೆ ಅಂತೀರಾ? ಅದೇ ಈ ಸಿನಿಮಾದ ಕುತೂಹಲಕಾರಿ ಅಂಶ. ಅದನ್ನ ನಾವು ಸಿನಿಮಾ ನೋಡೋ ಮೂಲಕನೇ ಕಣ್ತುಂಬಿಕೊಳ್ಬೇಕು. ಶ್ರೀ ಪಂಚಮಿ ಸಿನಿ ಕ್ರಿಯೇಷನ್ಸ್ ಮೂಲಕ ಪುನೀತ್ ಅಭಿಮಾನಿ ES ಮೋಹನ್ ಸಿನಿಮಾ ನಿರ್ಮಾಣ ಮಾಡಿದ್ದು, ನಾಗೇಂದ್ರ ಪ್ರಸಾದ್ ಅವರು ಚಿತ್ರಕಥೆ ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ. ಈ ಸಿನಿಮಾದಲ್ಲಿ 4 ಹಾಡುಗಳಿದ್ದು MN ಕೃಪಾಕರ್ ಸಂಗೀತವನ್ನ ನೀಡಿದ್ದಾರೆ. ಛಾಯಾಗ್ರಹಣವನ್ನ S ಬಾಲು, ತಾರಾಗಣದಲ್ಲಿ ಮಾಸ್ಟರ್ ವಿಠಲ್, ಅಭಿಜಿತ್, ಶಂಕರ್ ಭಟ್, ಗಂಡಸಿ ಸದಾನಂದ ಸ್ವಾಮಿ, ಕರಿಸುಬ್ಬ ಶ್ರೇಯಸ್, ಐಶ್ವರ್ಯ, ಡಿಂಗ್ರಿ ನಾಗರಾಜ್, MS ಉಮೇಶ್, ಟೆನ್ನಿಸ್ ಕೃಷ್ಣ, ರೇಖಾದಾಸ್, ಗಣೇಶ್ ರಾವ್ ಕೇಸರ್ಕರ್ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ನಾನು ವಿನಂತಿಸ್ಕೊಳ್ತೇನೆ. ಇನ್ನ ಮುಂದಿನ ಸಿನಿಮಾ ವಿಶೇಷ ಹೆಸರಿದೆ. ಏನಪ್ಪ ಹೆಸರು? ಫಸ್ಟ್ ಪೋಸ್ಟರ್ ತೋರಿಸ್ಬಿಡ್ತೀನಿ ನಿಮ್ಗೆ. ಎಲ್ರ ಕಾಲ್ ಎಳಿಯತ್ತೆ ಕಾಲ ಅಂತ. ವಿಶೇಷವಾಗಿದೆಯಲ್ಲ ಹೆಸರು? ಹೌದು, ಕಾಲ ಅನ್ನೋದು ಎಲ್ರ ಕಾಲ ಎಳಿಯುತ್ತೆ ಅಂತ ನಾವೆಲ್ಲ ಅನ್ಕೊಂಡಿದೀವಿ. ಯಾಕೆಂದ್ರೆ ಎಲ್ಲದಕ್ಕೂ ಸೊಲ್ಯೂಷನ್ ಕಾಲ. ಅದಕ್ಕೆ ಏನ್ ಮಾಡ್ಬೇಕು? ತಾಳ್ಮೆ ಇರಬೇಕು. ಏನಪ್ಪಾ ಈ ಸಿನಿಮಾ ಅಂದ್ರೆ, ಇದೊಂದು ಕಾಮಿಡಿ ಸಿನಿಮಾ. ಇದೊಂದು 19ರ ಕಾಲಘಟ್ಟದಲ್ಲಿ ನಡೆಯೋ ಸಮಯದ ಮಹತ್ವವನ್ನ ಸಾರೋ ಕಥೆ. ಗಂಭೀರ ವಿಷಯವನ್ನ ಹಾಸ್ಯದ ಮೂಲಕ ತಿಳಿಸಲಾಗಿದೆ. ಹಳ್ಳಿಗೆ ಹೊರಟ ಪಯಣಿಗ ಇರೋ ಒಂದು ಬಸ್ ಅನ್ನ ತಪ್ಪಿಸ್ಕೊಂಡು ಅನಿವಾರ್ಯವಾಗಿ ಅಲ್ಲೇ ಉಳ್ಕೊಳ್ತಾನೆ. ಮರುದಿನ ತನ್ನ ಪ್ರಯಾಣವನ್ನ ಆರಂಭ ಮಾಡಲು ಮುಂದಾದಾಗ ಆತನಿಗೆ ಇಡೀ ಊರಿನಲ್ಲಿ ಸಮಯ ನಿಂತಿರೋ ಹಾಗೆ ಅನ್ಸುತ್ತೆ. ಯಾಕೆ ಹೀಗಾಯ್ತು? ಏನಿದ್ರ ಮರ್ಮ? ಸಿನಿಮಾನೇ ನೋಡಿ ತಿಳ್ಕೋಬೇಕು. ಗೋವಿಂದ್ ರಾಜ್ AH ಬಂಡವಾಳ ಹೂಡಿದ್ದು, ರಾಜಗುರು ಹೊಸಕೋಟೆ ಚಿತ್ರಕಥೆ ಹಾಗೂ ಸಂಭಾಷಣೆಯನ್ನು ಬರೆದಿದ್ದಾರೆ. ಬೆಲ್ ಬಾಟಮ್ ಸಿನಿಮಾದಲ್ಲಿ ಸಗಣಿ ಪಿಂಟೋ ಪಾತ್ರದ ಮೂಲಕ ಜನಪ್ರಿಯರಾಗಿದ್ದ, ರೇಡಿಯೋ ಜಾಕಿ ಆಗಿ IPLಗೆ ಕಾಮೆಂಟ್ರಿ ಮಾಡಿದ್ದ ಸುಜಯ್ ಶಾಸ್ತ್ರಿ ಆಕ್ಷನ್ ಕಟ್ ಹೇಳಿದ್ದಾರೆ.
ಬಿಗ್ ಬಾಸ್ ವಿನ್ನರ್ ರ್ಯಾಪರ್ ಚಂದನ್ ಶೆಟ್ಟಿ ಮೊದಲ ಬಾರಿ ನಾಯಕನಾಗಿ ಅಭಿನಯಿಸಿದ್ದಾರೆ. ಸಂಗೀತವನ್ನ ಪ್ರವೀಣ್ ಬಿವಿ ಹಾಗೂ ಪ್ರದೀಪ್ ಬಿವಿ, ಛಾಯಾಗ್ರಹಣವನ್ನ ವಿಶ್ವಜಿತ್ ರಾವ್, ಸಂಕಲನವನ್ನ ಮೋಹನ್ ಎಲ್ ರಂಗಕಹಳೆ. ತಾರಾಗಣದಲ್ಲಿ ರ್ಯಾಪರ್ ಚಂದನ್ ಶೆಟ್ಟಿ, ಹಿರಿಯ ನಟಿ ತಾರಾ, ದತ್ತಣ್ಣ, ಅರ್ಚನಾ ಕೊಟ್ಟಿಗೆ, ಮಂಡ್ಯ ರಮೇಶ್, ಮಂಜು ಪಾವಗಡ, ರಾಕೇಶ್ ಪೂಜಾರಿ, ಆಕರ್ಷ ಬಿ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳ್ತೀವಿ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸಿಕೊಳ್ತೇನೆ. ಇನ್ನ ಮುಂದಿನ ಸಿನಿಮಾ ನೋಡೋದಾದ್ರೆ ಲೂಡೋ ಅಂತ. ಏನ್ ಸ್ವಾಮಿ, ಲೂಡೋ ಅಂತ ಒಂದು ಆಟನ ಟೈಮ್ ಪಾಸ್ ಆಗಿ ನಾವು ಆಡ್ತಾ ಇದ್ವಿ, ಅದನ್ನೇ ಇಟ್ಕೊಂಡು ಒಂದು ಸಿನಿಮಾ ಬೇರೆ ಮಾಡ್ಬಿಟ್ಟಿದಾರಲ್ಲ ಅಂತೀರಾ ನೀವು? ಹೌದು ಸ್ವಾಮಿ, ಈ ಸಿನಿಮಾ ಇದಕ್ಕೆ ಒಂದು ಟೈಟಲ್, ಒಂದು ಅಡಿಬರಹ ಕೂಡ ಇದೆ, ಸಬ್ ಟೈಟಲ್ ದಿ ಹೈಪರ್ ಲಿಂಕ್ ಅನ್ನುವಂತ ಒಂದು ಅಡಿಬರಹ ಇದಕ್ಕೆ. ನೋಡಿ, ಕರಾವಳಿ ಕನ್ನಡದ ಎಮೋಷನಲ್ ಜೊತೆಗೆ ಥ್ರಿಲ್ಲರ್ ಸಸ್ಪೆನ್ಸ್ ಕಥೆಯ ಸಿನಿಮಾ ಇದು. ಎಲ್ಲಾ ಕಡೆಯಿಂದನೂ ಒಂದು ತಪ್ಪಿದ್ದೇ ಇರುತ್ತೆ. ಬೆಳಕ್ ಬೀಳ್ತಾ ಬೀಳ್ತಾ ಈ ತಪ್ಪು ತಾನಾಗೆ ಹೊರಗೆ ಬೀಳುತ್ತೆ ಅನ್ನೋ ಡೈಲಾಗ್ ಇಂದ ಆರಂಭ ಆಗೋ ಟ್ರೈಲರ್ ಕರಾವಳಿಯ ಕರಾಳ ದಂಧೆಯ ಕುರಿತು ಹೇಳುತ್ತೆ. ಲೂಡೋ ಆಟದಂತೆಯೇ ವ್ಯಕ್ತಿಯ ಬದುಕು, ಭಾವನೆಗಳ ಮಧ್ಯದ ತಾಕಲಾಟದ ಕುರಿತು ಈ ಸಿನಿಮಾವನ್ನ ಮಾಡಿದ್ದಾರೆ. ಚರಣ್ ದೇವ್ ಕ್ರಿಯೇಷನ್ಸ್ ಲಾಂಛನದಲ್ಲಿ ನೀಲಕಂಠ ಹಾಗೂ ಮಹೇಂದ್ರನ್ ನಿರ್ಮಾಣ ಮಾಡಿದ್ದಾರೆ. ಡಿ ಯೋಗರಾಜ್ ಚಿತ್ರಕಥೆ ಬರೆದು ಛಾಯಾಗ್ರಹಣದ ಜೊತೆಗೆ ಸಂಕಲನವನ್ನೂ ಮಾಡಿ ಆಕ್ಷನ್ ಕಟ್ ಹೇಳಿದ್ದಾರೆ. ಸಂಗೀತವನ್ನ ರಾಜ್ ಭಾಸ್ಕರ್, ತಾರಾಗಣದಲ್ಲಿ ಶರಣ್ ರಾಜ್ ಕಾಸರಗೋಡು, ಜೀವಿತಾ ಪ್ರಭಾಕರ್, ಆರ್ಯನ್, ಲಕ್ಷ್ಮೀಶ ಸುವರ್ಣ, ಭೋಜರಾಜ್ ವಾಮಂಜೂರ್, ವಾಲ್ಟರ್ ನಂದಳಿಕೆ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾ ಯಶಸ್ವಿ ಆಗ್ಲಿ ಅಂತ ಹಾರೈಸೋಣ. ನೀವು ಕೂಡ ಯಶಸ್ವಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಸಿನಿಮಾ ಮಂದಿರಕ್ಕೆ ಹೋಗಿ ಸಿನಿಮಾ ನೋಡ್ಬೇಕು. ಇನ್ನ ಮುಂದಿನ ಸಿನಿಮಾ ಸಂಕೀರ್ತನ ಅಂತ. ಇದೊಂದು ಭಕ್ತಿ ಪ್ರಧಾನ ಸಿನಿಮಾ ಅಂತ ಪೋಸ್ಟರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ನಿಜವಾಗ್ಲೂ ಇದು ಕಳೆದ ಬಾರಿ ರಿಲೀಸ್ ಆಗ್ಬೇಕಾಗಿತ್ತು. ಕಳೆದ ವಾರ ನಾನು ಆ ವಿಷಯದ ಬಗ್ಗೆ ಹೇಳಿದ್ದೆ ಕೂಡ. ಕಾರಣಾಂತರದಿಂದ ಇದು ಮುಂದೂಡಿ ಈಗ ಈ ವಾರ ಅಂದ್ರೆ ಏಪ್ರಿಲ್ 24ಕ್ಕೆ ತೆರೆ ಕಾಣ್ತಾ ಇದೆ. ಇರ್ಲಿ, ಪರವಾಗಿಲ್ಲ. ಇದೊಂದು ಏನ್ ಸಿನಿಮಾ ಅನ್ನೋದ್ರ ಬಗ್ಗೆ ಮತ್ತೊಮ್ಮೆ ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ, ಐತಿಹಾಸಿಕ ಭಕ್ತಿ ಪ್ರಧಾನ ಸಿನಿಮಾ ಇದು. 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯನ ಕಾಲದ ಹಿನ್ನೆಲೆಯಲ್ಲಿ ವಿಷ್ಣು ಭಕ್ತರಾದ 9 ಹರಿದಾಸರ ಜೀವನ ಮತ್ತು ಕಥೆಯನ್ನ ಆಧರಿಸಿದ ಸಿನಿಮಾ ಇದು. ಪುರಂದರದಾಸರು, ವ್ಯಾಸರಾಜರು, ವಾದರಾಜರು, ವೈಕುಂಠದಾಸರು, ಪುರಂದರದಾಸರು, ಅದರ ಜೊತೆಗೆ ಕನಕದಾಸರು, ಶ್ರೀಪಾದರಾಜರು ಇವರೆಲ್ಲರ ಕುರಿತ ಒಂದು ಜೀವನ ಚರಿತ್ರೆಯನ್ನ ಈ ಸಿನಿಮಾದಲ್ಲಿ ತಿಳಿಸಲಾಗಿದೆ. ನವರಾತ್ರಿಗೆ ಹಂಪಿಗೆ ಬರೋ ವ್ಯಾಪಾರಿಗಳಿಂದ ಈ ಚಿತ್ರದ ಕಥೆ ಆರಂಭ ಆಗುತ್ತೆ. ಕೆ ಪದ್ಮಕಲಾ ಗುಂಡೂರಾವ್ ಹಾಗೂ ಸ್ನೇಹಿತರು ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದು. DS ಮಂಜುನಾಥ್ ಅಂದ್ರೆ ಕಲಾ ಗಂಗೋತ್ರಿ ಮಂಜು ನಿರ್ದೇಶನ ಮಾಡಿದ್ದಾರೆ. JM ಪ್ರಹ್ಲಾದ್ ಚಿತ್ರಕಥೆ, ಸಂಭಾಷಣೆ ಬರೆದಿದ್ದಾರೆ. ಈ ಸಿನಿಮಾದಲ್ಲಿ 15 ಹಾಡುಗಳಿದ್ದು ಪ್ರವೀಣ್ ಡಿ ರಾವ್ ಸಂಗೀತ ನೀಡಿದ್ದಾರೆ. ಚಿತ್ರದ ಹೆಚ್ಚಿನ ಭಾಗದ ಚಿತ್ರೀಕರಣ ಸೆಟ್ಟಲ್ಲೇ ಆಗಿದ್ರು ಕೂಡ ಆನೆಗುಂದಿ ಮುಂತಾದ ಕಡೆಗಳಲ್ಲಿಯೂ ಕೂಡ ಕೆಲವೊಂದು ದೃಶ್ಯವನ್ನ ಚಿತ್ರೀಕರಣ ಮಾಡಲಾಗಿದೆ. ಹಿರಿಯ ಕಲಾವಿದರಾದ ರಮೇಶ್ ಭಟ್, ಶ್ರೀಧರ್ ರಾಮಕೃಷ್ಣ ಕೂಡ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಛಾಯಾಗ್ರಹಣವನ್ನ ಸಿದ್ಧಾರ್ಥ, ಸಂಕಲನವನ್ನ ಸುರೇಶ್ ಅರಸ್, ತಾರಾಗಣದಲ್ಲಿ ರಮೇಶ್ ಭಟ್, ಶ್ರೀಧರ್ ರಾಮಕೃಷ್ಣ, ಅಜಯ್ ರಾವ್, ನಟರಾಜ್ ಭಟ್, ವಿಜಯಾನಂದ ನಾಯಕ್, ಕೆ ಪದ್ಮಕಲಾ ಗುಂಡೂರಾವ್, ವಿಜಯ್ ಭಾಸ್ಕರ್, ಹರಪನಹಳ್ಳಿ, ಲವಿತಾ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೀನಿ. ಇನ್ನ ಮರು ಬಿಡುಗಡೆ ಆಗ್ತಾ ಇರೋದು 2 ಸಿನಿಮಾ. ಮೊದಲನೆಯದು ಮಯೂರ ಅಂತ. ಈ ಸಿನಿಮಾ ಹೆಸರನ್ನ ಕೇಳಿದವರು ಕನ್ನಡಿಗರು ಯಾರು ಇಲ್ಲ. ಎಲ್ಲರೂ ಈ ಸಿನಿಮಾ ಬಹುತೇಕವಾಗಿ ನೋಡಿದ್ದಾರೆ. ಅಷ್ಟೊಂದು ಹಿಟ್ ಆದಂತಹ ಒಂದು ಸಿನಿಮಾ ಇದು. 1975ರಲ್ಲಿ ಬಿಡುಗಡೆಯಾದಂತಹ ಈ ಮಯೂರ ವರನಟ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಅತ್ಯಂತ ಜನಪ್ರಿಯ ಐತಿಹಾಸಿಕ ಸಿನಿಮಾ. ವಿಜಯ್ ನಿರ್ದೇಶನದ ಈ ಚಿತ್ರ ಕದಂಬ ರಾಜವಂಶದ ಸ್ಥಾಪಕ, ಕನ್ನಡದ ಮೊದಲ ದೊರೆ ಮಯೂರವರ್ಮನ ಕಥೆಯನ್ನ ಆಧರಿಸಿದೆ. ಇದು ಮೈಸೂರು ಅರಮನೆಯಲ್ಲಿ ಚಿತ್ರೀಕರಣಗೊಂಡ ಮೊದಲ ಹಾಗೂ ಕೊನೆಯ ಚಿತ್ರ. ಡಾಕ್ಟರ್ ರಾಜ್ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಇದೇ 24ರಂದು ಈ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಇನ್ನೊಂದು ಸಿನಿಮಾ ಮರು ಬಿಡುಗಡೆ ಆಗ್ತಾ ಇರೋದು ಮಾಣಿಕ್ಯ ಅಂತ. ಸುದೀಪ್ ಹಾಗೂ ರವಿಚಂದ್ರನ್ ಅವರ ಒಂದು ಅಭಿನಯ
ತುಂಬಾ ಅಮೋಘವಾಗಿತ್ತು, ಸಾಕಷ್ಟು ಜನರ ಮೆಚ್ಚುಗೆಯನ್ನು ಗಳಿಸಿತ್ತು. ಆ ಸಮಯದಲ್ಲಿ ಈ ಸಿನಿಮಾ ಮಾಣಿಕ್ಯ ಮತ್ತೆ ಏಪ್ರಿಲ್ 24ಕ್ಕೆ ಬಿಡುಗಡೆ ಆಗ್ತಾ ಇದ್ದಾವೆ. ಇವಿಷ್ಟು ಒಟ್ಟು 6 ಸಿನಿಮಾಗಳು ಈ ವಾರ ಅಂದ್ರೆ ಏಪ್ರಿಲ್ 24ಕ್ಕೆ ಬಿಡುಗಡೆ ಆಗ್ತಾ ಇರೋದು. ಇನ್ನು ಬೇರೆ ಭಾಷೆಯ ಸಿನಿಮಾಗಳನ್ನ ನೋಡೋದಾದ್ರೆ ಹಿಂದಿಯಲ್ಲಿ 5 ಸಿನಿಮಾಗಳು ಅಂತ ಹೇಳಿದ್ದೆ. ಗಿನ್ನಿ ವೆಟ್ಸ್ ಸನ್ನಿ ಅನ್ನುವಂತಹ ಕಾಮಿಡಿ ರೊಮ್ಯಾಂಟಿಕ್, ಶ್ರೀ ಬಾಬಾ ನೀಬ್ ಕರೋರಿ ಮಹಾರಾಜ್ ಅನ್ನುವಂತಹ ಒಂದು ಬಯೋಗ್ರಫಿ, ದಿ ವಾರ್ಡ್ರೋಬ್ ಅನ್ನುವಂತಹ ಹಾರರ್ ಥ್ರಿಲ್ಲರ್, ಡ್ಯಾವಿಶ್ ಅನ್ನುವಂತಹ ಒಂದು ಕ್ರೈಮ್ ಥ್ರಿಲ್ಲರ್, ಮರ್ಸಿ 2026 ಅನ್ನುವಂತಹ ಒಂದು ಸಿನಿಮಾ. ಇದು ಅನುರಾಗ್ ಬಸು ಅವ್ರದ್ದು ಹಳೆಯದೊಂದು ಸಿನಿಮಾ ಕೂಡ ಇತ್ತು ಮರ್ಸಿ ಅಂತ, ಬಟ್ ಇದು ಹೊಸ ಸಿನಿಮಾ, ಅದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಇನ್ನ ತೆಲುಗು ಸಿನಿಮಾಗಳು ಒಟ್ಟು 6 ಸಿನಿಮಾಗಳು. ಅಪ್ಸರಾ ಅನ್ನುವಂತಹ ಒಂದು ಥ್ರಿಲ್ಲರ್ ಸಿನಿಮಾ, ಕೆ ಪ್ರವೀಣ್ ನಾಯಕ್ ನಿರ್ದೇಶನದ ಈ ಸಿನಿಮಾದಲ್ಲಿ ಧರ್ಮ ಕೀರ್ತಿರಾಜ್ ಮುಖ್ಯ ಪಾತ್ರದಲ್ಲಿದ್ದಾರೆ. ನಾನು ಯಾರ್ಯಾರಿದ್ದಾರೆ ಅಂತ ನೋಡ್ತಾ ಹೋಗುವಾಗ ನನ್ಗನ್ಸಿದ್ದು ಬಹುತೇಕ ಕನ್ನಡದ ಎಲ್ಲ ನಟ ನಟಿಯರು ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಇನ್ನ ಆಕ್ಷನ್ ಸಸ್ಪೆನ್ಸ್ ಸಿನಿಮಾ ಸುಗ್ರೀವ ಅಂತ, ಆಕ್ಷನ್ ಕ್ರೈಮ್ ಗೆದ್ದಲರಾಜು ಕಾಕಿನಾಡ ತಾಲೂಕಾ ಅಂತ ಒಂದು ಸಿನಿಮಾ, ಆಕ್ಷನ್ ಥ್ರಿಲ್ಲರ್ ಪರಮಪದ ಸೋಪಾನಂ, ಆಮೇಲೆ ರಿಚ್ ಕಿಡ್ ಅನ್ನುವಂತ ಒಂದು ಸಿನಿಮಾ ಏಪ್ರಿಲ್ 23ಕ್ಕೆ ತೆರೆ ಕಾಣ್ತಾ ಇದೆ. ಇನ್ನೊಂದು ಶ್ರೀ ಆದಿಪರಾಶಕ್ತಿ ಅನ್ನುವಂತ ಒಂದು ಸಿನಿಮಾ ಭಕ್ತಿ ಪ್ರಧಾನವಾದಂಥದ್ದು. ಒಟ್ಟು 6 ಸಿನಿಮಾಗಳು ತೆಲುಗುನಲ್ಲಿ ಏಪ್ರಿಲ್ 24ಕ್ಕೆ ತೆರೆ ಕಾಣ್ತಾ ಇದಾವೆ. ಇನ್ನು ತಮಿಳಲ್ಲಿ 6 ಸಿನಿಮಾಗಳು. ಮಾಯನ್ ಅನ್ನುವಂತಹ ಒಂದು ಫ್ಯಾಂಟಸಿ ಥ್ರಿಲ್ಲರ್, ಇದು ಮೂಲತಃ ತಮಿಳು ಭಾಷೆಯದ್ದಾದ್ರೂ ಕೂಡ ಹಿಂದಿನಲ್ಲೂ ಕೂಡ ಇದು ತೆರೆ ಕಾಣ್ತಾ ಇದೆ. ಬ್ಯಾಟಲ್ 2026 ಮ್ಯೂಸಿಕಲ್ ರೊಮ್ಯಾಂಟಿಕ್, ಬ್ರೇಕ್ಫಾಸ್ಟ್ ಅಕ್ಸೆಪ್ಟ್ ದ ರಿಯಾಲಿಟಿ ಅನ್ನುವಂಥ ಒಂದು ರೊಮ್ಯಾಂಟಿಕ್ ಸಿನಿಮಾ, ಕಮಾಂಡೋ ವಿನ್ ಲವ್ ಸ್ಟೋರಿ ಅನ್ನುವಂಥ ಇನ್ನೊಂದು ರೊಮ್ಯಾಂಟಿಕ್ ಸಿನಿಮಾ, ಕಿಯೂರ ಕೂಡಂ ಅನ್ನುವಂಥ ಒಂದು ಕ್ರೈಮ್ ಮಿಸ್ಟ್ರಿ ಥ್ರಿಲ್ಲರ್, ಪಾವಕೂತು ಅನ್ನುವಂಥ ಒಂದು ರೊಮ್ಯಾಂಟಿಕ್ ಸಿನಿಮಾ. ನಾನು ನೋಡಿದ ಮಟ್ಟಿಗೆ ಬಹಳಷ್ಟು ರೊಮ್ಯಾಂಟಿಕ್ ಸಿನಿಮಾಗಳು ಈ ವಾರ ತಮಿಳಲ್ಲಿ ತೆರೆ ಕಾಣ್ತಾ ಇದ್ದಾವೆ. ಇನ್ನು ಮಲಯಾಳಂನಲ್ಲಿ 4 ಸಿನಿಮಾಗಳು. ಮಧುವಿದು ಅನ್ನುವಂತಹ ಒಂದು ಕಾಮಿಡಿ ರೊಮ್ಯಾಂಟಿಕ್, ಆಕ್ಚುಲಿ ಇದು ಕಳೆದ ವಾರನೇ ತೆರೆ ಕಾಣಬೇಕಾಗಿತ್ತು, ಕಳೆದ ವಾರ ಅದೇನೋ ಕಾರಣಾಂತರದಿಂದ ಇದು ಈ ವಾರ ಅಂದ್ರೆ ಏಪ್ರಿಲ್ 23ಕ್ಕೆ ತೆರೆ ಕಾಣ್ತಾ ಇದೆ. ಇನ್ನು ಅಚ್ಚಪಾಸ್ ಆಲ್ಬಮ್ ಅನ್ನುವಂತಹ ಒಂದು ಕಾಮಿಡಿ ಫ್ಯಾಂಟಸಿ ಥ್ರಿಲ್ಲರ್ ಸಿನಿಮಾ, ಡಾರ್ಕ್ ಟ್ರೆಕಿಂಗ್, ಕ್ರೈಮ್ ಥ್ರಿಲ್ಲರ್ ಕಾಲಂ ಪರಂಜಂ ಕಥಾ ಅನ್ನುವಂಥದ್ದು. ಟೋಟಲಿ 4 ಸಿನಿಮಾಗಳು ಮಲಯಾಳಂನಲ್ಲಿ ತೆರೆ ಕಾಣ್ತಾ ಇದಾವೆ. ಇನ್ನು ಇಂಗ್ಲಿಷ್ ಅಲ್ಲಿ 2 ಸಿನಿಮಾಗಳು. ಮೈಕಲ್ ಅನ್ನುವಂತ ಒಂದು ಬಯೋಗ್ರಫಿ ಅಂಡ್ ಮ್ಯೂಸಿಕಲ್. ಏನ್ ಬಯೋಗ್ರಫಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು, ಮೈಕಲ್ ಜಾಕ್ಸನ್ ದೊಡ್ಡ ಹಾಡುಗಾರ, ಮತ್ತೆ ಡ್ಯಾನ್ಸ್ ಕೂಡ ಮಾಡಿಕೊಂಡು ಹಾಡು ಹೇಳ್ತಾ ಇದ್ರು. ಅವರ ಒಂದು ಬಯೋಗ್ರಫಿಯನ್ನ ಕುರಿತು ಈ ಸಿನಿಮಾವನ್ನ ಮಾಡಲಾಗಿದೆ, ಹೆಸರು ಮೈಕಲ್ ಅಂತ. ಇನ್ನೊಂದು ಫ್ಯೂಸ್ ಅನ್ನುವಂತಹ ಒಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಕೂಡ ತೆರೆ ಕಾಣ್ತಾ ಇದೆ. ಒಟ್ಟು ಈ ವಾರ 29 ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ. ಎಲ್ಲ ಸಿನಿಮಾಗಳಿಗೂ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ. ನೀವು ಕೂಡ ತಪ್ಪದೇನೆ ಸಿನಿಮಾಗಳನ್ನ ಎಲ್ಲಿ ನೋಡ್ಬೇಕು, ಸಿನಿಮಾ ಮಂದಿರಕ್ಕೆ ಹೋಗಿ ನೋಡ್ಬೇಕು, ಆವಾಗ ಅದ್ರ ಮಜಾನೇ ಬೇರೆ. ಇನ್ನ ಏಪ್ರಿಲ್ 24 ಈ ವಾರ ಶುಕ್ರವಾರ ಏನು ತೆರೆ ಕಾಣ್ತಾ ಇರುವಂತಹ ಎಲ್ಲ ಸಿನಿಮಾಗಳಲ್ಲೂ ಕೂಡ ಒಂದು ವಿಶೇಷತೆ ಏನಂದ್ರೆ, ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಕೂಡ ಅವತ್ತು. ಅವ್ರ ಬಗ್ಗೆ ನೀವೆಲ್ಲರೂ ಕೂಡ ತುಂಬಾ ವಿಷಯಗಳನ್ನ ಕೇಳಿದ್ದೀರಿ, ಆದ್ರೂ ಕೂಡ ನಾನು ಕೆಲವೊಂದು ಸ್ವಾರಸ್ಯಕರ ವಿಷಯಗಳನ್ನ ನಿಮ್ಗೆ ತಿಳಿಯಪಡಿಸ್ತೀನಿ. ನೋಡಿ, ಭಾರತದಲ್ಲಿ ಮೊದಲ ಬಾರಿಗೆ ಜೇಮ್ಸ್ ಬಾಂಡ್ ಶೈಲಿಯ ಚಿತ್ರಗಳಿಗೆ ಮುನ್ನುಡಿ ಬರೆದದ್ದು ಡಾಕ್ಟರ್ ರಾಜ್ಕುಮಾರ್ ಅವರು. ಅಣ್ಣವರು ನಟಿಸಿದ ಜೇಮ್ಸ್ ಬಾಂಡ್ ಶೈಲಿಯ ಸಿನಿಮಾ 1968ರಲ್ಲಿ ತೆರೆ ಕಂಡ ಜೇಡರ ಬೆಲೆ ಅನ್ನುವಂಥದ್ದು. ನಂತರದಲ್ಲಿ ಗೋವಾದಲ್ಲಿ CID 999 ಈ ಸಿನಿಮಾ ಮೂಲಕ ಹಿಂದಿ ಅಭಿನೇತ್ರಿ ರೇಖಾ ಅವರು ಕೂಡ ಸಿನಿ ರಂಗಕ್ಕೆ ಪದಾರ್ಪಣೆ ಮಾಡಿದ್ರು. ಆಪರೇಷನ್ ಜಾಕ್ಪಾಟ್, CID 999 ಮತ್ತು ಆಪರೇಷನ್ ಡೈಮಂಡ್ ರಾಕೆಟ್ ಚಿತ್ರಗಳು ಕೂಡ ಮೂಡಿಬಂದಿದ್ದು. ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಮೊದಲ ಬಾರಿಗೆ ಮಿನಿಯೇಚರ್ ಫೇಕಿಂಗ್ ತಂತ್ರಜ್ಞಾನವನ್ನ ಬಳಸಿದ್ದು ಜೇಡರ ಬೆಲೆ ಅನ್ನುವಂತ ಒಂದು ಸಿನಿಮಾ. ಆಶ್ಚರ್ಯ ಅಲ್ವೇ? ಇನ್ನೊಂದು ವಿಷಯ ನೋಡೋಣ. 1978ರ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅವರನ್ನ ಕರ್ನಾಟಕದ ಚಿಕ್ಕಮಗಳೂರಿನಲ್ಲಿ ಸ್ಪರ್ಧಿಸಿ ಗೆಲುವು ನೀಡಲು ದೇವರಾಜ ಅರಸು ನಿರ್ಧಾರ ಮಾಡಿದ್ರು. ಜನತಾ ಪಕ್ಷ ಇಂದಿರಾ ಗಾಂಧಿ ವಿರುದ್ಧ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ನಿಲ್ಲಿಸೋದಕ್ಕೆ ತೀರ್ಮಾನಿಸಿ ಅಣ್ಣವರ ಬಳಿ ಮುಖ್ಯಮಂತ್ರಿ ಸ್ಥಾನದ ಪ್ರಸ್ತಾಪನೆಯನ್ನ ಸಲ್ಲಿಸಿ ವಿನಂತಿ ಮಾಡಿದಾಗ ಡಾಕ್ಟರ್ ರಾಜ್ ಅವರು ಅದನ್ನ ನಯವಾಗಿ ತಿರಸ್ಕರಿಸಿದ್ರು. ಡಾಕ್ಟರ್ ರಾಜ್ ಒಳ್ಳೆ ನಟರಷ್ಟೇ ಅಲ್ಲ, ಅವರ ಕಂಠ ತುಂಬಾ ಅದ್ಭುತವಾಗಿತ್ತು. ಇವರು ಹಾಡಿದ ಜೀವನ ಚೈತ್ರ ಚಿತ್ರದ ನಾದಮಯ ಗೀತೆಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಲಭಿಸಿದೆ. ಗಾಯಕ SP ಬಾಲಸುಬ್ರಹ್ಮಣ್ಯಂ ನಟನೆಯ ಮುದ್ದಿನ ಮಾವ ಚಿತ್ರದ ಗೀತೆಗೂ ಕೂಡ SPB ಜೊತೆಗೆ ಅಣ್ಣವರು ಕೂಡ ಹಾಡು ಹೇಳಿದ್ರು. ಆಮೇಲೆ ಜೀವನದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವುದೇ ಜಾಹೀರಾತಲ್ಲಿ ಕೊಡ್ಲೇ ಇಲ್ಲ, ಜಾಹೀರಾತಲ್ಲಿ ಭಾಗವಹಿಸಲೇ ಇಲ್ಲ. ಆದ್ರೆ ಆಶ್ಚರ್ಯ ಅಂದ್ರೆ ಅವರು
ಕರ್ನಾಟಕ ಹಾಲು ಮಂಡಳಿಯ ನಂದಿನಿ ಹಾಲಿನ ಜಾಹೀರಾತಿನಲ್ಲಿ ಉಚಿತವಾಗಿ ಅಭಿನಯಿಸಿದ್ರು. ಇದೊಂದೇ ಅವರು ಕೊಟ್ಟಂತಹ ಜಾಹೀರಾತು. ಇನ್ನ ಮೈಸೂರು ಅರಮನೆಯನ್ನ ಹಾಗೆಲ್ಲ ಶೂಟಿಂಗಿಗೆ ಕೊಡ್ತಾ ಇರಲಿಲ್ಲ. ಆದ್ರೂ ರಾಜ್ಕುಮಾರ್ ಅವರು ಹೇಳಿದ್ರು ಅನ್ನೋ ಕಾರಣಕ್ಕೆ ಜಯಚಾಮರಾಜೇಂದ್ರ ಒಡೆಯರ್ ಒಪ್ಪಿ ಚಿತ್ರೀಕರಣಕ್ಕೆ ನೀಡಿದ್ರು. ಯಾವ ಸಿನಿಮಾ? ಈ ವಾರ 24ಕ್ಕೆ ಮರು ಬಿಡುಗಡೆ ಆಗ್ತಾ ಇದೆ ನೋಡಿ, ಮಯೂರ ಸಿನಿಮಾ. ಈ ಸಿನಿಮಾ ಶೂಟಿಂಗ್ ಆಗಿದ್ದು ಮೈಸೂರು ಅರಮನೆಯಲ್ಲಿ. ಸಿನಿಮಾ ರೆಡಿ ಆದ್ಮೇಲೆ ತೋರಿಸಿ ಅಂದಿದ್ರು ಒಡೆಯರ್ ಅವರು. ಆದ್ರೆ ಸಿನಿಮಾ ಮುಗಿಯೋ ವೇಳೆಗೆ ಅರಸರು ತೀರ್ಕೊಂಡಿದ್ರು. ಅದಕ್ಕೆ ಮಯೂರ ಸಿನಿಮಾವನ್ನ ಜಯಚಾಮರಾಜೇಂದ್ರ ಒಡೆಯರ್ಗೆ ಅರ್ಪಿಸಲಾಗಿತ್ತು. ಮತ್ತೊಂದು ವಿಶೇಷ ಅಂದ್ರೆ ಈ ಸಿನಿಮಾದ ಸೂಪರ್ ಹಿಟ್ ಹಾಡು ಯಾವ್ದು ಹೇಳಿ? ನಾನಿರುವುದು ನಿಮಗಾಗಿ. ಈ ಹಾಡಿನ ಶೂಟಿಂಗ್ ಹೊತ್ತಿನಲ್ಲೇ ಪುನೀತ್ ರಾಜ್ಕುಮಾರ್ ಅವರು ಹುಟ್ಟಿದ್ದು. ಯಾರೋ ಜ್ಯೋತಿಷಿಗಳು ಡಾಕ್ಟರ್ ರಾಜ್ ಅವರಿಗೆ ಹರಳಿನ ಉಂಗುರ ಧರಿಸೋದಕ್ಕೆ ಹೇಳಿದ್ರಂತೆ. ರಾಜ್ ಅದನ್ನ ಹಾಕೊಂಡಾಗ್ಲೆಲ್ಲ ಅದು ಎಲ್ಲೋ ಬಿದ್ದು ಮನೆಯವರೆಲ್ಲ ಹುಡುಕೋದೇ ಆಗೋಯ್ತಂತೆ. ಕೊನೆಗೆ ಅಯ್ಯೋ ಬೇಡವೇ ಬೇಡ ಇದು ಅಂತ ಹೇಳ್ಬಿಟ್ಟು ಒಂದು ಕೋಣೆಯಲ್ಲಿ ಇಟ್ಬಿಟ್ಟಿದ್ರಂತೆ. ಅಣ್ಣವರು ಸಿನಿಮಾಕ್ಕೆ ಹಾಡಿದ ಮೊದಲ ಹಾಡು ನಿಮ್ಗೆಲ್ಲ ಗೊತ್ತಿದೆ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಈ ಹಾಡನ್ನ ನೀವು ಕೇಳೇ ಇರ್ತೀರ. ಸಂಪತ್ತಿಗೆ ಸವಾಲ್ ಸಿನಿಮಾದ ಹಾಡು. ಆದ್ರೆ ಏನಂದ್ರೆ ಎಲ್ರು ಅನ್ಕೊಂಡಿದ್ದಾರೆ ಈ ಹಾಡು ಅಣ್ಣವ್ರು ಹೇಳಿದ ಮೊದಲನೇ ಹಾಡು ಅಂತ. ಆದ್ರೆ ಅದು ತಪ್ಪು. ಸಂಪತ್ತಿಗೆ ಸವಾಲ್ ಸಿನಿಮಾ ಬಿಡುಗಡೆ ಆಗೋದಕ್ಕಿಂತ ಮುಂಚೆ ಒಹಿಲೇಶ್ವರ ಸಿನಿಮಾದಲ್ಲಿ ಮಹಿಷಾಸುರ ಮರ್ದಿನಿ ಕುರಿತಾದಂತಹ ತುಂಬಿತು ಮನವ ಹಾಡನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದ್ದು ಮೊದಲನೇ ಹಾಡು. ಇನ್ನ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ನಾಯಕಿಯನ್ನು ವರ್ಣಿಸ್ತಾ ಒಂದು ಹಾಡು ಹೇಳ್ತಾರೆ. ನಿಮ್ಗೆಲ್ರಿಗೂ ಈ ಹಾಡು ತುಂಬಾ ಚಿರಪರಿಚಿತ. ಯಾವ ಕವಿಯು ಬರೆಯಲಾರ ಒಲವಿನಿಂದ ಕಣ್ಣೋಟದಿಂದ. ಈ ಹಾಡನ್ನ ನೀವೆಲ್ಲರೂ ಕೇಳಿರ್ತೀರ. ವಿಶೇಷ ಏನ್ ಗೊತ್ತಾ? ಈ ಹಾಡನ್ನ ಸಿನಿಮಾಕ್ಕಾಗಿ ಬರೆದದ್ದಲ್ಲ, ಬದಲಿಗೆ ಡಾಕ್ಟರ್ ರಾಜ್ಕುಮಾರ್ ಕುರಿತಾಗಿ ಚಿ ಉದಯಶಂಕರ್ ಅವರು ಬರೆದಂತ ಹಾಡಿದು. ಆದ್ರೆ ನಿರ್ದೇಶಕ ಸಂಗೀತಂ ಶ್ರೀನಿವಾಸ್ ರಾವ್ ಈ ಹಾಡನ್ನ ಸಿನಿಮಾದಲ್ಲಿ ಪ್ರೇಮ ಗೀತೆಯಾಗಿ ಬಳಸ್ಕೊಂಡ್ರು. ಇಷ್ಟು ಸ್ವಾರಸ್ಯಗಳ ವಿಷಯ ನಿಮಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ನಮ್ಮ ಈ ಕಾರ್ಯಕ್ರಮವನ್ನ ಎಲ್ರೂ ನೋಡ್ತಾ ಇದ್ದೀರಾ. ಸಾಕಷ್ಟು ಜನ ಈ ಕಾರ್ಯಕ್ರಮವನ್ನ ನೋಡಿ ಕನ್ನಡ ಸಿನಿಮಾಗಳನ್ನ ಈ ಕಾರ್ಯಕ್ರಮಕ್ಕಿಂತ ಮುಖ್ಯವಾಗಿ ನಮ್ಮ ಉದ್ದೇಶ ಏನ್ ಹೇಳಿ? ಸಿನಿಮಾ ಮಂದಿರಕ್ಕೆ ಹೋಗಿ ನೋಡ್ಬೇಕು ಅನ್ನೋದು. ಹೀಗಾಗಿ ಸಿನಿಮಾಗಳು ಯಾವ್ಯಾವ್ದು ತೆರೆ ಕಾಣ್ತಾ ಇದಾವೆ, ವಿಶೇಷ ಏನು ಅನ್ನೋ ಒಂದು ಇಂಟ್ರೆಸ್ಟಿಂಗ್ ಅನ್ನು ಹುಟ್ಟಿಸೋದಕ್ಕೋಸ್ಕರ ನಾವು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಸಾರ್ಥಕತೆಯನ್ನ ಪಡೆಯೋದು ಯಾವಾಗ ಅಂದ್ರ ನೀವು ಸಿನಿಮಾ ಮಂದಿರದಲ್ಲಿ ನೋಡಿದಾಗ. ನಮ್ಮ ಕಾರ್ಯಕ್ರಮವನ್ನ ಹೆಚ್ಚು ಹೆಚ್ಚು ಪ್ರೋತ್ಸಾಹಿಸ್ತಾ ಇದ್ದೀರಾ. ಈ ಕಾರ್ಯಕ್ರಮವನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಾರ ದೊಡ್ಡ ದೊಡ್ಡ ಬ್ಯಾನರಿನ ಸಿನಿಮಾಗಳು ತೆರೆ ಕಾಣ್ತಾ ಇದ್ವಿ. ಆ ಎಲ್ಲ ವಿಷಯಗಳನ್ನ ತಗೊಂಡು ಮತ್ತೆ ನಾನು ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.